ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನಾರಚನೆಯ ಸುಳಿವುಗಳು ಮತ್ತೆ ದಟ್ಟವಾಗುತ್ತಿವೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ಶೀಘ್ರದಲ್ಲೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ರಾಜ್ಯ ರಾಜಕೀಯದ ಇತ್ತೀಚಿನ ಬೆಳವಣಿಗೆಗಳು, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಮುಖ್ಯವಾಗಿ ಸಂಪುಟ ವಿಸ್ತರಣೆಯ ಬಗ್ಗೆ ಅವರು ದೆಹಲಿಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ರಾಜ್ಯ ರಾಜಕೀಯದ ಗೊಂದಲಗಳಿಗೆ ಶೀಘ್ರದಲ್ಲೇ ತಾರ್ಕಿಕ ಅಂತ್ಯ ಸಿಗಬೇಕು ಎಂದು ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ದಾರೆ. ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹಾರಲು ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ಮತ್ತು ಫಲಿತಾಂಶಗಳ ನಂತರ ಈ ಭೇಟಿ ತೀವ್ರ ಕುತೂಹಲ ಮೂಡಿಸಿದ್ದು, ಹೈಕಮಾಂಡ್ ನಾಯಕರ ಜೊತೆ ಅವರು ರಾಜ್ಯದ ಪ್ರಸ್ತುತ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿರುವ ಅವರು ಯಾವುದೇ ಗೊಂದಲಗಳನ್ನ ರಬ್ಬರ್ನಂತೆ ಎಳೆಯಬಾರದು, ಶೀಘ್ರದಲ್ಲೇ ಸ್ಪಷ್ಟ ತೀರ್ಮಾನ ಕೈಗೊಳ್ಳುವ ಮೂಲಕ ಆಡಳಿತಕ್ಕೆ ಹೊಸ ವೇಗ ನೀಡಬೇಕು ಎಂದು ಒತ್ತಿ ಹೇಳಿದ್ದಾರೆ. ಈಗ ಇವತ್ತು ದೆಹಲಿಗೆ ಹೊರಟಿದ್ದಾರೆ ಶಾಸಕರು ಅನ್ನೋಂಥ ನಾಳೆ ನಮಗಿದೆ. ನಾಳೆ ಏನ್ ಸರ್ ಇದ್ರ ಮಹತ್ವ ಏನು ಸರ್? ಇಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ ಹೊರಟಿದ್ದೀವಿ. ಈಗ ನಿಮ್ಗೆ ಗೊತ್ತಿದ್ದಂಗೆ ಚುನಾವಣೆ ಬರಲಿ ಅಂತ ಇದ್ದೀವಿ, ಚುನಾವಣೆ ಆದ್ಮೇಲೆ ರಿಸಲ್ಟ್ ಬರಲಿ ಅಂತ ಇದ್ವಿ. ಇವತ್ತೆಲ್ಲ ರಿಸಲ್ಟ್ ಬರ್ತಾ ಇದೆ. ಈಗ ಅದರಿಂದ ರಿಸಲ್ಟ್ ಆದ್ಮೇಲೆ ನಮ್ಮ ಇವತ್ತಿನ ಹಕ್ಕುಗಳನ್ನು ಕೇಳಲಿಕ್ಕೆ ಮತ್ತೆ ಹೇಳಿದ್ವಿ. ನಾವು ಹೋದ ಸರಿನೇ ಹೇಳಿದ್ವಿ, ಎಲೆಕ್ಷನ್ ಕೌಂಟಿಂಗ್ ಆದ ತಕ್ಷಣ ಬರ್ತೀವಿ ಅಂತ ಹೇಳಿದ್ವಿ. ಅದು 4ನೇ ತಾರೀಕು ಆಯಿತು, 5ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾಳೆ ನೈಟು ನಾವು ಡೆಲ್ಲಿ ಹೋಗುವಂಥದ್ದು ಇದೆ. ಒಟ್ಟು 40 ಜನ ಹೊರಡ್ತೀವಿ ನಾವು. ಅಲ್ಲಿಯ ನಮ್ಮ ಯಾರ್ಯಾರು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಅವರೆಲ್ಲರನ್ನ ಭೇಟಿ ಮಾಡಿ ನಮ್ಮ ಹಕ್ಕುಗಳನ್ನ ಮಂಡನೆ ಮಾಡಿ ಬರ್ತೀವಿ. ಸಂಪುಟ ವಿಸ್ತರಣೆ ಆಗುತ್ತಾ? ಸಂಪುಟ ಪುನರಚನೆ ಆಗುತ್ತಾ? ಖಂಡಿತ ಆಗುತ್ತೆ, ಖಂಡಿತ. ನಿರೀಕ್ಷೆ ಸರ್? ನೋಡೋಣ, ನಮ್ದು ನಿರೀಕ್ಷೆ ಇದೀವಿ. ನಿರೀಕ್ಷೆ ನಮ್ಗೆ ಕೊಡಬೇಕನ್ನೋ ಉದ್ದೇಶದಿಂದಲೇ ಇವತ್ತು ಡೆಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ವಿಸ್ತರಣೆ ಆಗುತ್ತೋ ಮುಖ್ಯಮಂತ್ರಿ ಬದಲಾಗುತ್ತೆ ನೋಡ್ಬೇಕು, ಅದು ಕಾಯ್ದು ನೋಡ್ತಾ ಇದ್ದೀವಿ. ಎರಡು ಆಗ್ಬೋದು ಅಂತ ಕಾಣ್ತದೆ, ಗೊತ್ತಿಲ್ಲ. ನಾವು ಅದು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ನಿರೀಕ್ಷೆ ನಮ್ಮ ಸಂಪುಟ ರಚನೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ಅದು ಬಗೆಹರಿಸೋದು ಒಳ್ಳೇದು. ಎರಡೂ ಬಗೆಹರಿಸ್ಬೇಕು. ಇದು ಪದೇ ಪದೇ ಎಳ್ಕೊಂಡು ಹೋಗಿ ರಬ್ಬರ್ ಅಲ್ಲ. ಏನಾದ್ರು ಒಂದು ಬಗೆಹರಿಸಿ ಕೊಡ್ತಿರೋ ಕೊಡೋದಲ್ಲ, ಇರಬೇಕು ಬೇಡ ಅಂದ್ರೆ ಒಂದು ಹೇಳ್ಬಿಟ್ರೆ ಸಾಕು. ನಮಗೆ ಕಾರ್ಯಕರ್ತರಿಗೆ, ಇಲ್ಲಿಯ ಜನರಿಗೆ ಒಂದು ಸಂದೇಶ ಹೋಗುತ್ತೆ. ಇಲ್ಲ ಇವರೇ ಆಗ್ಬೇಕು ಅಥವಾ ಮುಂದುವರಿಬೇಕು ಬೇಡ, ಇದು ಎರಡು ಕಟ್ಟಾಗಿ ಹೇಳ್ಬಿಟ್ರೆ ನಮ್ಮ ಕೇಂದ್ರ ನಾಯಕರು ಅದು ಬಗೆಹರಿದಂಗೆ ಆಗುತ್ತೆ. ಇಲ್ಲ ಮುಂದುವರಿಬೇಕು ಅನ್ಬೋದು ಅಥವಾ ಆಗಲ್ಲ ಅನ್ನೋದು ಎರಡಲ್ಲ ಒಂದು ಹೇಳ್ಬಿಟ್ರೆ ಇವತ್ತು ಈ ಗೊಂದಲಗಳು ಯಾವುದೂ ಇರೋಲ್ಲ. ಯಾಕಂದ್ರೆ ಎಲೆಕ್ಷನ್ ಆಗೋಗಿದೆ. ಇನ್ನು ಮುಂದೆ ಬರೋ 2 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಪಕ್ಷ ಸಂಘಟನೆ ಆಗ್ಬೇಕು, ಕಾರ್ಯಕರ್ತರು ಗೊಂದಲ ಆಗ್ಬಾರ್ದು. ಇವೆಲ್ಲವನ್ನು ಇಟ್ಕೊಂಡು ಮುಂದೆ ಹೋಗುವಂತ ಕೆಲಸವನ್ನ ಕೇಂದ್ರದ ನಾಯಕರು ಮಾಡ್ಬೇಕಂತ ನಂದು ಉದ್ದೇಶ. ಇನ್ನು ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ವಿಚಾರದಲ್ಲೂ ನ್ಯಾಯಾಲಯದ ಆದೇಶಕ್ಕೆ ಎಲ್ಲರೂ ತಲೆಬಾಗಲೇಬೇಕು ಎಂದು ಅಭಿಪ್ರಾಯಪಟ್ಟಿರುವ ಬೇಳೂರು, ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಶೃಂಗೇರಿ ಮರು ಮತದಾನದ್ದು ಈಗಾಗಲೇ ಕೋರ್ಟಿಗೆ ಹೋಗಿ ಆದೇಶ ಬಂದಿದೆ. ಮರು ಎಣಿಕೆ ನಿನ್ನೆ ಆಗಿದೆ. ಅಲ್ಲಿ ನೋಡಿದ್ರೆ ಅವರು ಸರಿ ಇಲ್ಲ ಅಂತಾರೆ, ಇವ್ರು ಸರಿ ಇಲ್ಲ ಅಂತ ಇದ್ದಾರೆ. ಬಹುಶಃ ಅದು ಮತ್ತೆ ಹೈಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಕಾಣ್ತದೆ. ಮತ್ತೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಏನೋ ಗೊತ್ತಿಲ್ಲ. ಅದು ನೋಡಬೇಕು. ಚುನಾವಣಾಧಿಕಾರಿಗಳು ಯಾರಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗ ಒಂದು ನ್ಯಾಯ ಸಿಗುವಂಥ ಕೆಲಸ ಮಾಡೋದು. ಹಿಂದೆ ಅವರು 201 ಹೋಟೆಲ್ ಹೆಂಗೆ ಗೆದ್ರು ಅವರು? ಅವಾಗ ಯಾರ್ದಿತ್ತು ಸರ್ಕಾರ? ನಮ್ದಿತ್ತ? ನಮ್ಮ ಸರ್ಕಾರ ಏನಿರಲಿಲ್ಲ. ಅವಾಗ ಇದ್ದಿದ್ದು ಬಿಜೆಪಿ ಸರ್ಕಾರನೇ ಇತ್ತು. ಆ ಟೈಮಲ್ಲಿ ಎಲೆಕ್ಷನ್ ಆಗಿದ್ದು ಅಲ್ವಾ? ನಮ್ದೇನು ಸರ್ಕಾರ ಇರಲಿಲ್ಲ. ಅವಾಗ ಹೆಂಗೆ ಅವ್ರು ಗೆದ್ದಿದ್ದು? ಈಗ ನೋಡಿದ್ರೆ 52 ಓಟ್ ಇವ್ರಿಗೆ ಬಂದಿದೆ ಅಂದ್ರೆ ಅದೇನು ಅರ್ಥ ಆಗ್ತಾಯಿಲ್ಲ, ನನಗೇನು ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಅವರು ಮತ್ತೆ ಕೋರ್ಟಿಗೆ ಹೋಗುವಂಥದ್ದಿದೆ. ಒಟ್ಟಾರೆ ಬೇಳೂರು ಅವರ ಈ ದೆಹಲಿ ಭೇಟಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಪ್ರತಿ ಮನೆಯೂ ಒಂದು ಸುಂದರ ಕನಸು. ಆ ಕನಸನ್ನು ನನಸಾಗಿಸಲು ಬಂದಿದೆ ಸಾಗರದ ಹೆಮ್ಮೆಯ ಶ್ರೀರಾಮ್ ಇಂಟೀರಿಯರ್. ನಮ್ಮಲ್ಲಿ ಮಾಡ್ಯುಲರ್ ಕಿಚನ್, ಆಕರ್ಷಕ ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಕಲರ್ಫುಲ್ ಲೈಟಿಂಗ್ ಮತ್ತು ಟಿವಿ ಯೂನಿಟ್ಗಳನ್ನ ಅತ್ಯಂತ ನುರಿತ ಕುಶಲಕರ್ಮಿಗಳಿಂದ ವಿನ್ಯಾಸಗೊಳಿಸಲಾಗುತ್ತದೆ. ಕಡಿಮೆ ಬೆಲೆ, ಗುಣಮಟ್ಟದ ಮೆಟೀರಿಯಲ್ ಮತ್ತು ಸರಿಯಾದ ಸಮಯಕ್ಕೆ ಡೆಲಿವರಿ ನೀಡೋದೇ ನಮ್ಮ ವೈಶಿಷ್ಟ್ಯ. ಆಫೀಸ್ ಅಥವಾ ಮನೆ ನಿಮ್ಮ ಸ್ಪೇಸ್ಗೆ ನೀಡಿ ಹೊಸ ಮೆರುಗು. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. ಉಚಿತ ಕನ್ಸಲ್ಟೇಷನ್ ಲಭ್ಯವಿದೆ. ಶ್ರೀರಾಮ್ ಇಂಟೀರಿಯರ್, ಸಾಗರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.